ನಮ್ಮ ಗುರುಗಳು ಒಬ್ಬರು ಕವಿಗಳ ಕತೆ ಹೇಳ್ತಾ ಇದ್ರು. ಬಹಳ ಅದ್ಭುತವಾದಂತಹ ಕತೆ. ಗಂಡ ಹೆಂಡತಿ ಹೇಗಿರಬೇಕು ಅವರ ಸಂಬಂಧ ಅನ್ನೋದನ್ನು ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು. ಏನದು ಅಂದರೆ, ಗಂಡ ಆಗಿನ ಕಾಲ, ಹಿಂದಿನ ಕಾಲ ದಾರಾ ಬೇಂದ್ರೆ ಅವರು ಟೋಪಿ ಹಾಕೊಳ್ತಾರಲ್ಲ, ಆ ಥರ ಒಂದು ಲಾಂಗ್ ಕೋಟು, ಟೋಪಿ, ಛತ್ರಿ ಇಟ್ಕೊಂಡು ಪೇಟೆಗೆ ಹೋಗಿರ್ತಾರೆ. ಪೇಟೆಯಿಂದ ಹೆಂಡತಿಗೆ ಮೈಸೂರು ಪಾಕು, ಮಲ್ಲಿಗೆ ಹೂವು ಇದನ್ನು ತಗೊಂಡು ಬರ್ತಾರೆ. ಬಂದಾಗ ಹೆಂಡತಿ ಹೊಸದಾಗಿ ಮದುವೆ ಆಗಿರೋದು, ಗಂಡನಿಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂತೇಳಿ ರಸಗುಲ್ಲವನ್ನು ಮಾಡಿರ್ತಾಳೆ. ಆ ರಸಗುಲ್ಲ ಮಾಡಿದ್ದಾಗ ಗಂಡನಿಗೆ, ರೀ ನಾನು ಹೊಸದಾಗಿ ರಸಗುಲ್ಲ ಮಾಡಿದ್ದೀನಿ, ದಯವಿಟ್ಟು ತಿಂದು ಹೇಳಿ ಹೇಗಿದೆ ಅಂತ. ಆತ ಗಂಡ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ಬಿಚ್ಚಾಕಿ ಬಂದು ಕುಂತ್ಕೊಂಡು ಆ ರಸಗುಲ್ಲವನ್ನು ತಿಂತಾನೆ. ಆಹಾ, ಎಷ್ಟು ಸೊಗಸಾಗಿದೆ ಅಂದರೆ, ನಿನ್ನ ಕೆನ್ನೆ ಥರ ಮುದ್ದಾಗಿ ಬಹಳ ಮೃದುವಾಗಿದೆ, ತುಂಬ ಚೆನ್ನಾಗಿದೆ ಅಮ್ಮ, ಸಖತ್ತಾಗಿ ಮಾಡಿದ್ಯಾ ಅಂಥೇಳಿ ಹೆಂಡತಿನ ಹೊಗಳ್ತಾನೆ. ಅದಾದಮೇಲೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ತಿದ್ಕೊಳ್ತೀನಿ ಅಂತ. ಖಂಡಿತವಾಗ್ಲೂ ಇಷ್ಟು ರುಚಿಯಾದ ರಸಗುಲ್ಲ ನಾನು ಜೀವನದಲ್ಲಿ ತಿಂದಿರಲಿಲ್ಲ. ನೆಕ್ಸ್ಟ್ ಏನಾದರೂ ನೀನು ರಸಗುಲ್ಲ ಮಾಡಿದ್ರೆ ದಯಮಾಡಿ ಉಪ್ಪು ಹಾಕೋ ಬದಲು ಸಕ್ಕರೆ ಹಾಕು, ಅದು ಇನ್ನೂ ಸಹ ಅತ್ಯದ್ಭುತವಾಗಿರ್ತದೆ, ಅಮೃತದಂಗೆ ಕೆಲಸ ಮಾಡುತ್ತೆ ಅಂತ. ಅವಾಗ ಅವಳು, ಅಯ್ಯೋ ಉಪ್ಪು ಹಾಕ್ಬಿಟ್ಟಿದ್ದೀನ ಅಂತ ತೆಗೆದ್ಬಿಟ್ಟು ತಿಂದು ನೋಡ್ತಾಳೆ, ಅದು ಉಪ್ಪು ಆಗ್ಬಿಟ್ಟಿರುತ್ತೆ. ಅಂದರೆ ಹೆಂಡತಿಯನ್ನ ನೋಡಿಕೊಳ್ಳುವಂತಹ ರೀತಿ ನೀತಿ. ನಾವೆಲ್ಲ ಏನು ಮಾಡ್ತೀರಿ, ನಿನಗೇನು ಜ್ಞಾನ ಇಲ್ವಾ, ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದೆ ಅಂತ ಒಡೆದೇ ಬಿಡ್ತಾರೆ. ಕೆಲವರು ತೆಗೆದು ಅದನ್ನು ಗೋಡೆಗೆಲ್ಲ ಎಸ್ದು ಬಿಡ್ತಾರೆ, ರಾಧಾಂತ ಮಾಡ್ಬಿಡ್ತಾರೆ, ರಂಪಾಟ ಮಾಡ್ಬಿಡ್ತಾರೆ. ಆದರೆ ಒಬ್ಬ ಕವಿ ಕಾವ್ಯಾತ್ಮಕವಾಗಿ ತನ್ನ ಆಲೋಚನೆಗಳನ್ನೆಲ್ಲ ಮುತ್ತಿನ ಹಾರದ ಹಾಗೆ ಪೋಣಿಸ್ತಾ ಹೋಗ್ತಾನೆ. ಆದ್ದರಿಂದ ಕವಿ ಆತನ ಒಂದು ತಪ್ಪನ್ನು, ಹೆಂಡತಿ ಮಾಡಿರುವಂತಹ ತಪ್ಪನ್ನು ಸರಿಪಡಿಸುವಂತಹ ವಿಧಾನ ನೋಡಿ, ಬೈದಿಲ್ಲ ಆದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿದಂತಹ ಒಂದು ರೀತಿ ನೀತಿ ಇದೆಯಲ್ಲ, ರಿಯಲಿ ಅಮೇಝಿಂಗ್. ಆದ್ದರಿಂದ ಹಿರಿಯರು ನಮ್ಮ ಅನುಭವಗಳು, ಹಿರಿಯರೇ ನಮ್ಮ ಅನುಭವಗಳು. ನನಗೇ ಆಗಬೇಕು ಅನುಭವ ಅಂತಿಲ್ಲ, ಹಿರಿಯರ ಅನುಭವಗಳನ್ನು ನಾವು ಕೇಳಿಕೊಂಡು ಅವ್ರನ್ನ ಒಡನಾಟದಲ್ಲಿದ್ದು ಅವ್ರ ಬಳಿ ತಿಳ್ಕೊಂಡು ನಾವು ಕೂಡ ನಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡ್ಕೊಳ್ಬೇಕು. ನಾನು ಹೇಳಿದ್ದನ್ನು ನೀನು ಅರ್ಥ ಮಾಡಿಕೊಂಡ್ರೆ ನೀನು ಕೂಡ ನಿನ್ನ ಹೆಂಡತಿಯನ್ನು ಇದೇ ರೀತಿ ನೋಡ್ಕೊ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದನ್ನು ಮತ್ತೆ ಮತ್ತೆ ಮನನ ಮಾಡು, ಖಂಡಿತವಾಗ್ಲೂ ಎಲ್ಲವೂ ಕೂಡ ನಿನಗೆ ಅರ್ಥವಾಗುತ್ತೆ.